ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ 2 ತಿಂಗಳಿಂದ ಡಿವೋರ್ಸ್ ಸುದ್ದಿಗಳೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಒಂದಾದ ಮೇಲೆ ಒಂದು ಜೋಡಿ ವಿಚ್ಛೇದನದ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರುತ್ತಿದ್ದಾರೆ. ಆ ಪೈಕಿ ಬಿಗ್ ಬಾಸ್ನಲ್ಲಿ ಪರಿಚಯ ಆಗಿ ಪ್ರೀತಿಸಿ ಬಾಳ ಬಂಧನಕ್ಕೂ ಬಲಗಾಲಿಟ್ಟಿದ್ದಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕಳೆದ ತಿಂಗಳಷ್ಟೇ ವಿಚ್ಛೇದನವನ್ನು ಪಡೆದು ದೂರವಾಗಿದ್ರು. ಆ ಮೂಲಕವಾಗಿ ಮತ್ತೊಮ್ಮೆ ರಾಜ್ಯಾದ್ಯಂತ ಸುದ್ದಿಯಾದರು. ಅದು ಮುಗಿತಾ ಇದ್ದಂತೆ ದೊಡ್ಡ ಮನೆ ವಿಚಾರ ಶುರುವಾಯಿತು. ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ವಿರುದ್ಧ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರು. ಇದು ಸಹ ದೊಡ್ಡದಾಗಿ ಸುದ್ದಿ ಆಯಿತು. ಇನ್ನು ದುನಿಯಾ ವಿಜಯ್ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಆದರೆ ಕೋರ್ಟ್ ಆ ಒಂದು ವಿಚ್ಛೇದನ ಅರ್ಜಿಯನ್ನ ತಿರಸ್ಕಾರ ಮಾಡ್ತು, ಅಪ್ರೂವ್ ಮಾಡಲಿಲ್ಲ. ಈ ವಿಚಾರವೂ ಸಹ ಸುದ್ದಿ ಆಯಿತು. ಈ ನಡುವೆ ಇದೀಗ ನಟಿ ಮಯೂರಿ ಕ್ಯಾತರಿ ದಾಂಪತ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾತು ಇದೀಗ ಬಣ್ಣದ ಲೋಕದಲ್ಲಿ ಗುಲ್ಲೆಬ್ಬಿಸಿದೆ. ಮಯೂರಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಕನ್ನಡದ ನಟಿ. ಕನ್ನಡ ಕಿರುತೆರೆಯ ಮೂಲಕವಾಗಿ ಮುನ್ನೆಲೆಗೆ ಬಂದಂಥವರು. ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ನಾಡಿನ ಮನೆ ಮಂದಿಗೆ ಬಹಳ ಆಪ್ತರಾದರೂ ಆ ನಂತರದಲ್ಲಿ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ಪರಿಚಯ ಆಗ್ತಾರೆ. ತಮ್ಮ ಮೊದಲ ಸಿನಿಮಾ ಕೃಷ್ಣ ಲೀಲಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಅದೇ ರೀತಿಯಾಗಿ ಮಯೂರಿಯವರಿಗೂ ಒಂದು ದೊಡ್ಡ ಸಕ್ಸಸ್ ಹಾಗೆ ಹೆಸರನ್ನು ತಂದುಕೊಡುತ್ತೆ. ಇದಾದ ನಂತರದಲ್ಲಿ ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ಕರಿಯಾ ಪಾರ್ಟ್ 2, 8mm ಬುಲೆಟ್, ರುಸ್ತುಂ, ನನ್ನ ಪ್ರಕಾರ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮೌನಂ, ಪೊಗರು, ವೀಲ್ ಚೇರ್ ರೋಮಿಯೋ ಈ ರೀತಿಯಾಗಿ ಸಾಲು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ. ಇದೀಗ ಅವರು ಸಿನಿಮಾಗಳನ್ನು ಬದಿಗಿಟ್ಟು ನನ್ನ ದೇವರು ಅನ್ನುವ ಸೀರಿಯಲ್ ಮೂಲಕವಾಗಿ ಕಿರುತೆರೆಗೆ ಆಗಮಿಸಿದ್ದಾರೆ. ಈ ರೀತಿಯಾಗಿ ಅವರು ಮತ್ತೆ ಕಿರುತೆರೆಗೆ ವಾಪಸ್ ಆಗ್ತಿದ್ದ ಹಾಗೆ ಬೇರೆಯದೊಂದು ವಿಚಾರಕ್ಕೆ ಸುದ್ದಿ ಆಗಿದ್ದಾರೆ. ವೀಕ್ಷಕರ, ಸಿನಿಮಾ ಸೆಲೆಬ್ರಿಟಿಗಳು ಅಂದರೆ ಅಲ್ಲಿ ಲಕ್ಷಾಂತರ ಫಾಲೋವರ್ಸ್ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ. ಅದೇ ರೀತಿಯಾಗಿ ನಟಿ ಮಯೂರಿ ಅವರು ಸಹ ಸಿನಿಮಾಗಳಲ್ಲೂ ನಟನೆಯನ್ನು ಮಾಡಿದ್ದಾರೆ, ಕಿರುತೆರೆಯಲ್ಲೂ ನೆಚ್ಚಿನ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ನಟಿ ಅಂದ ಮೇಲೆ ಸಾಕಷ್ಟು ಜನ ಫಾಲೋವರ್ಸ್ ಅವರನ್ನು ಗಮನಿಸ್ತಾ ಇರ್ತಾರೆ. ಮಯೂರಿ ಅವರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಪತಿ ಅರುಣ್ ಕುಮಾರ್ ಅವರ ಜೊತೆಗಿನ ಸಾಕಷ್ಟು ಫೋಟೋಗಳನ್ನು ಹಂಚಿಕೊಳ್ತಾ ಬಂದಿದ್ರು. ಆದರೆ ಇದೀಗ ಹುಡುಕಿದ್ರೂ ಸಹ ಅವರ ಒಂದೇ ಒಂದು ಫೋಟೋ ಕಾಣಿಸ್ತಾ ಇಲ್ಲ. ಪತಿ ಅರುಣ್ ಕುಮಾರ್ ಅವರ ಒಂದೇ ಒಂದು ಫೋಟೋ ಸಹ ಈ ಒಂದು ಪ್ರೊಫೈಲ್ನಲ್ಲಿ ಕಾಣಸಿಗ್ತಾ ಇಲ್ಲ. ಇದೇ ವಿಚಾರವಾಗಿ ಈ ಜೋಡಿಯ ನಡುವೆ ಏನಾದರೂ ಮುನಿಸು ಮನೆ ಮಾಡಿದ್ಯಾ ಎನ್ನಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳ ಅಭಿಮಾನಿಗಳು ಈ ವಿಚ್ಛೇದನದ ಸುದ್ದಿಯನ್ನು ಕೇಳಿ ಮಯೂರಿ ಅವರ ವಿಚಾರದಲ್ಲಿಯೂ ಅವರ ದಾಂಪತ್ಯ ಜೀವನದಲ್ಲೂ ಏನಾದರೂ ಮನಸ್ತಾಪ ಇದೆಯಾ ಈ ರೀತಿಯಾಗಿ ಪ್ರಶ್ನಿಸ್ತಿದ್ದಾರೆ. ಈ ರೀತಿಯಾಗಿ ಗಾಸಿಪ್ ಹರಿದಾಡೋದಕ್ಕೆ ಶುರುವಾಗಿದೆ. ಪತಿ ಜೊತೆಗಿನ ಫೋಟೋಗಳು ಡಿಲೀಟ್ ಆದ ಬೆನ್ನಲ್ಲೇ ವಿಚ್ಛೇದನಕ್ಕೆ ಈ ಜೋಡಿಯೂ ಸಜ್ಜಾಗಿದೆ ಅನ್ನುವಂತೆ ಗಾಸಿಪ್ ಸೃಷ್ಟಿಯಾಗಿದೆ. ಸುಮಾರು 10 ವರ್ಷಗಳಿಂದ ಈ ಜೋಡಿಗೆ ಪರಿಚಯ ಇತ್ತು. ಅದೇ ಒಂದು ಪರಿಚಯ ಸ್ನೇಹವಾಗಿತ್ತು. ಸ್ನೇಹದ ನಂತರದಲ್ಲಿ ಪ್ರೀತಿಯಾಗಿತ್ತು. ನಂತರ ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದು 2020 ಜೂನ್ 12ರಂದು ಎರಡೂ ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಈ ಜೋಡಿಯ ಮದುವೆ ಆಗಿತ್ತು. ಈ ಜೋಡಿಗೆ ಒಂದು ಗಂಡು ಮಗುವೂ ಸಹ ಇದೆ. ಹೀಗಿರುವಾಗಲೇ ಪತಿ ಜೊತೆಗಿನ ಸೋಷಿಯಲ್ ಮೀಡಿಯಾದಲ್ಲಿನ ಫೋಟೋಗಳು ಕಣ್ಮರೆ ಆಗ್ತಿದ್ದಂತೆ ಬಗೆಯ ಗಾಸಿಪ್ ಹರಿದಾಡ್ತಾ ಇದೆ. ಇದೀಗ ಸ್ವತಃ ಮಯೂರಿ ಅವರೇ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನನ್ನ ದೇವರು ಅನ್ನುವ ಸೀರಿಯಲ್ ಆರಂಭ ಆಗ್ತಾ ಇದೆ. ಇದೇ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕವಾಗಿ ಪರಿಚಯವಾಗಿದ್ದ ಮಯೂರಿ ಅವರು ಇದೀಗ ಮತ್ತೆ ಕಿರುತೆರೆಗೆ ಮರಳುತ್ತಿದ್ದಾರೆ. ಈ ಒಂದು ಧಾರಾವಾಹಿಯ ಕಥೆಯೂ ಸಹ ಭಾರೀ ಕುತೂಹಲವನ್ನು ಕೆರಳಿಸಿದೆ. ಇನ್ನು ಈ ಮನೆ ದೇವರು ಧಾರಾವಾಹಿಯ ವಿಶೇಷ ಅಂತ ಹೇಳಿದ್ರೆ ಕನ್ನಡದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ ಅವಿನಾಶ್ ದಿವಾಕರ್ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ಮಯೂರಿ ಅವರದ್ದು ಸಣ್ಣ ಊರಿನ ಬಡ ನರ್ಸ್ನ ಪಾತ್ರ. ಇಡೀ ಊರೇ ಮೆಚ್ಚುವ ಉದ್ಯಮಿ ಸಚ್ಚಿದಾನಂದಗೆ ಸೇರಿದಂತಹ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುವ ಬಡ ಹುಡುಗಿ ಈ ಮಯೂರಿ. ಆದರೆ ಸಚ್ಚಿದಾನಂದನ 20 ವರ್ಷದ ಮಗಳಿಗೆ ಅಪ್ಪನನ್ನು ಕಂಡ್ರೆ ಇಷ್ಟ ಇಲ್ಲ. ತನ್ನಿಂದ ದೂರವಾಗಿ ಬದುಕುತ್ತಿರುವ ಮಗಳ ವಿಶ್ವಾಸವನ್ನ ಮರಳಿ ಗಳಿಸಿಕೊಳ್ಳೋದಕ್ಕೆ ಸಚ್ಚಿದಾನಂದ ಸಾಕಷ್ಟು ಪ್ರಯತ್ನವನ್ನು ಪಡ್ತಾನೆ. ಆ ಒಂದು ಪ್ರಯತ್ನಕ್ಕೆ ಸಹಾಯವಾಗಿ ಮಯೂರಿಯ ಪ್ರವೇಶ ಆಗುತ್ತೆ. ಈ ರೀತಿಯಾಗಿ ತಾನು ಆರಾಧಿಸುವಂತಹ ಸಚ್ಚಿದಾನಂದ ಬಾಳನ್ನ ಸರಿದಾರಿಗೆ ತರುವಂತಹ ಹಾದಿಯಲ್ಲಿ ಮಯೂರಿ ಎದುರಿಸುವಂತಹ ಸವಾಲುಗಳೇನು ಎಂಬುದೇ ಈ ಒಂದು ಧಾರಾವಾಹಿಯ ಕಥೆಯಲ್ಲಿ ಸುತ್ತಲಿನವರ ಸಂಚುಗಳಿಂದ ಮಯೂರಿ ಹೇಗೆ ಸಚ್ಚಿದಾನಂದನನ್ನ ಕಾಪಾಡ್ತಾಳೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಅಶ್ವಿನಿ ನಕ್ಷತ್ರ ಧಾರಾವಾಹಿಯಿಂದ ಹೆಸರಾದಂತಹ ಮಯೂರಿ ಅವರು ಕೆಲ ವರ್ಷಗಳ ಕಾಲ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಇದೀಗ ತುಂಬಾ ವರ್ಷಗಳ ನಂತರದಲ್ಲಿ ನನ್ನ ದೇವರು ಅನ್ನುವ ಧಾರಾವಾಹಿ ಮೂಲಕವಾಗಿ ಟಿವಿಗೆ ಮರಳುತ್ತಿದ್ದಾರೆ. ಹೀಗಿರುವಾಗಲೇ ಅವರ ವೈಯಕ್ತಿಕ ವಿಚಾರ ಈಗ ಸುದ್ದಿಯಾಗಿರುವಂಥದ್ದು. ಆದರೆ ಈ ಒಂದು ಗಾಸಿಪ್ಗೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋರಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ, ಹೇಳುವ ಅವಶ್ಯಕತೆಯೂ ಇಲ್ಲ. ನಾನು ತುಂಬಾನೇ ಪಾಸಿಟಿವ್ ಪರ್ಸನ್. ಈ ರೀತಿಯಾಗಿ ಕೇಳುವವರು ಕೆಟ್ಟವರಲ್ಲ. ಅವರು ಯಾವುದೋ ಒಂದು ಆಲೋಚನೆಯಲ್ಲಿ ಕೇಳಿರಬಹುದು, ಆದರೆ ನಾನು ಆ ಥರದವಳಲ್ಲ. ನಾನು ಯಾರ ವೈಯಕ್ತಿಕ ವಿಚಾರವನ್ನು ಕೇಳೋದಿಲ್ಲ.
ಪಬ್ಲಿಕ್ ಫಿಗರ್ ಅಂದ ಮೇಲೆ ಕುತೂಹಲ ಇದ್ದೇ ಇರುತ್ತೆ. ನಾನೇ ಆ ಸ್ಥಾನದಲ್ಲಿದ್ದರೆ ನನಗೂ ಆ ರೀತಿಯ ಆಲೋಚನೆ ಬರಬಹುದೇನೋ. ಮುಂದಿನ ಕ್ಷಣ ಅನ್ನೋದು ನಮ್ಮದೋ ಅಲ್ವೋ ಅನ್ನೋದು ಗೊತ್ತಿಲ್ಲ. ಈ ಗಾಸಿಪ್ಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಮಯೂರಿ ಹೇಳಿದ್ದಾರೆ. ಅದಲ್ಲದೆ ಜೊತೆಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಅವರಿವರ ಸಂಸಾರದಲ್ಲಿ ಏನು ನಡೀತಿದೆ ಅನ್ನೋದನ್ನ ತಲೆ ಕೆಡಿಸಿಕೊಳ್ಳೋ ಬದಲಾಗಿ ಅವರವರ ಜೀವನದ ಬಗ್ಗೆ ಕಾಳಜಿ ವಹಿಸಲಿ. ಮೆದುಳು, ಮನಸ್ಸು, ದೇಹ ಎಲ್ಲವೂ ಚೆನ್ನಾಗಿದೆ. ದಾಂಪತ್ಯ ಜೀವನದಲ್ಲೂ ನಾನು ಖುಷಿಯಾಗಿದ್ದೇನೆ. ನನ್ನ ದಾಂಪತ್ಯವೂ ಚೆನ್ನಾಗಿಯೇ ಇದೆ. ಕಮೆಂಟ್ಸ್ಗಳಿಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನನ್ನ ಲೈಫು ಚೆನ್ನಾಗಿಯೇ ಇದೆ. ಒಂದು ಕಾಲು ಮುಂದಿಟ್ಟರೂ ಒಂದು ಮಾತಾಡ್ತಾರೆ, ಹಿಂದಿಟ್ಟರೂ ಟೀಕೆ ಮಾಡ್ತಾರೆ. ಆ ರೀತಿಯ ಮನಸ್ಥಿತಿಗಳಿಗೆ ಏನೂ ಹೇಳೋದಕ್ಕೆ ಆಗೋದಿಲ್ಲ ಅಂತ ಆಡಿಕೊಳ್ಳೋರ ಬಾಯಿಯನ್ನು ಮುಚ್ಚಿಸಿದ್ದಾರೆ. ಆ ಮೂಲಕ ತಮ್ಮ ವಿಚ್ಛೇದನದ ಸುದ್ದಿಯನ್ನ ಅವರು ನಿರಾಕರಿಸಿದ್ದಾರೆ. ಸದ್ಯ ಅವರು ಹಲವು ವರ್ಷಗಳ ನಂತರದಲ್ಲಿ ಕಿರುತೆರೆಗೆ ಮರಳ್ತಾ ಇರೋದು ಧಾರಾವಾಹಿ ಪ್ರಿಯರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಅಶ್ವಿನಿ ನಕ್ಷತ್ರ ಧಾರಾವಾಹಿ ನಿಮಗೆ ನೆನಪಿದೆಯಾ? ಅದರಲ್ಲಿ ಮಯೂರಿ ಅವರ ಪಾತ್ರ ಯಾವ ರೀತಿ ಮೂಡಿ ಬಂದಿತ್ತು? ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.